ಬೆಂಗಳೂರಿನಲ್ಲಿ ಗಗನಕ್ಕೇರುತ್ತಿದೆ ತರಕಾರಿ ದರ. ನೂರರ ಗಡಿ ದಾಟಿದ ಬೀನ್ಸ್, ಬದನೆಕಾಯಿ. ಅನಾವೃಷ್ಟಿ, ನೆರೆ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯ, ಈ ಎಲ್ಲ ಕಾರಣದಿಂದಾಗಿ ಈಗ ತರಕಾರಿ ಬೆಲೆ ಗಗನಕ್ಕೇರ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ತರಕಾರಿ ಮತ್ತು ಸೊಪ್ಪುಗಳ ದರ ಗಗನಕ್ಕೇರ್ತಾ ಇದೆ. ಬೆಂಗಳೂರಿನಲ್ಲಿ ಗಗನಕ್ಕೇರುತ್ತಿದೆ ತರಕಾರಿ ದರ. ನೂರರ ಗಡಿ ದಾಟಿದ ಬೀನ್ಸ್, ಬದನೆಕಾಯಿ. ಅನಾವೃಷ್ಟಿ, ನೆರೆ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯ, ಈ ಎಲ್ಲ ಕಾರಣದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ತರಕಾರಿ ಮತ್ತು ಸೊಪ್ಪುಗಳ ದರ ಗಗನಕ್ಕೇರ್ತಾ ಇದೆ. ಬೀನ್ಸ್, ನುಗ್ಗೆಕಾಯಿ, ಬದನೆಕಾಯಿ ಬೆಲೆ ಈಗ 100ರ ಗಡಿ ಆಗ್ತಾ ಇರುವಂತದ್ದು, ದಾಟ್ತಾ ಇದೆ. ಟೊಮೊಟೊ ಹಾಗೆ ಈರುಳ್ಳಿ ದರ ಇಳಿಕೆಯಾಗ್ತಾ ಇರುವಂತದ್ದು, ಗ್ರಾಹಕರು ನಿರಾಳರಾಗ್ತಾ ಇದ್ದಾರೆ. ಒಂದ್ ಕಡೆ ಏರಿಕೆ ಆಗ್ತಾ ಇದ್ರೆ ಕೆಲವೊಂದು ಪದಾರ್ಥಗಳಲ್ಲಿ ಇಳಿಕೆ ಆಗ್ತಾ ಇರುವಂತದ್ದು. ತರಕಾರಿಗಳಲ್ಲಿ 100ರ ಗಡಿ ದಾಟಿದ ಬೀನ್ಸ್ ಹಾಗೆ ಬದನೆಕಾಯಿ. ಅನಾವೃಷ್ಟಿ ಹಾಗೆ ನೆರೆ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಈಗ ಗಗನಕ್ಕೇರಿರುವಂತದ್ದು ದರ. ಬೆಂಗಳೂರಿನಲ್ಲೂ ಕೂಡ ತರಕಾರಿ ಹಾಗೆ ಸೊಪ್ಪುಗಳ ದರ ಗಗನಕ್ಕೇರ್ತಾ ಇದೆ. ಬೀನ್ಸ್ ಹಾಗೆ ನುಗ್ಗೆಕಾಯಿ, ಬದನೆಕಾಯಿ ಬೆಲೆ ಕೂಡ ಈಗ 100ರ ಗಡಿ ದಾಟ್ತಾ ಇರುವಂತದ್ದು. ಇತ್ತ ಟೊಮೊಟೊ ಹಾಗೆ ಈರುಳ್ಳಿ ದರ ಇಳಿಕೆಯಾಗ್ತಾ ಇರುವಂತದ್ದು. ಇದು ಗ್ರಾಹಕರಿಗೆ ನಿರಾಳ ಅನ್ನಿಸಬಹುದು. ಬೆಂಗಳೂರಿನಲ್ಲಿ ಗಗನಕ್ಕೇರ್ತಾ ಇದೆ ತರಕಾರಿ ದರ. 100ರ ಗಡಿ ದಾಟಿದ ಬೀನ್ಸ್ ಹಾಗೆ ಬದನೆಕಾಯಿ. ಅನಾವೃಷ್ಟಿ, ನೆರೆ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯ ಕಾರಣ ತರಕಾರಿ ಹೆಚ್ಚಾಗಿ ಬೆಳೆಯೋದಕ್ಕೆ ಆಗಲ್ಲ. ತರಕಾರಿ ಈಗ ಬಲು ದುಬಾರಿ ಆಗ್ತಾ ಇದೆ. ಬೀನ್ಸ್ ಕೆಜಿಗೆ 115ರಿಂದ 140 ರೂಪಾಯಿ ಇರುವಂಥದ್ದು. ಜೊತೆಗೆ ಮೆಂತ್ಯ ಸೊಪ್ಪು 120ರಿಂದ 130 ರೂಪಾಯಿಗೆ ಏರಿಕೆಯಾಗಿದೆ. ಬಿಳಿ ಬದನೆಕಾಯಿ ಕೆಜಿಗೆ 110 ರೂಪಾಯಿಯಿಂದ 120 ರೂಪಾಯಿವರೆಗೂ ಹೋಗಿರುವಂಥದ್ದು. ಬಟಾಣಿ ಹಾಗೆ ಹಸಿಮೆಣಸಿನಕಾಯಿ 100ರಿಂದ 120 ರೂಪಾಯಿ ಕೆಜಿಗೆ. ದಪ್ಪ ಮೆಣಸಿನಕಾಯಿ ಮತ್ತು ಕ್ಯಾರೆಟ್ 80ರಿಂದ 100 ರೂಪಾಯಿ ಗಡಿಯಾಗಿರುವಂಥದ್ದು, ದಾಟ್ತಾ ಇದೆ. ಬೆಳ್ಳುಳ್ಳಿ 200ರಿಂದ 220 ರೂಪಾಯಿ ಕೆಜಿಗೆ. ನುಗ್ಗೆಕಾಯಿ 200ರಿಂದ 220 ರೂಪಾಯಿ. ಬೀನ್ಸ್ ಕೂಡ 115ರಿಂದ 140 ರೂಪಾಯಿವರೆಗೆ ಏರಿಕೆಯಾಗಿರುವಂಥದ್ದು. ಮೆಂತ್ಯ ಸೊಪ್ಪು 120 ರೂಪಾಯಿಯಿಂದ 130 ರೂಪಾಯಿವರೆಗೆ ಏರಿಕೆಯಾಗಿದೆ. ತರಕಾರಿ ಬಲು ದುಬಾರಿ ಆಗ್ತಾ ಇದೆ ಸ್ವಾಮಿ. ಹೇಗೆ ಜೀವನ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಹೀಗಾದ್ರೆ ಸಾರ್ವಜನಿಕರು ಕೂಡ, ಈಗ ಜನಸಾಮಾನ್ಯರು ಕೂಡ ತಲೆ ಮೇಲೆ ಕೈ ಒತ್ತಿ ನುಗ್ಗೆಕಾಯಿ ಕೂಡ ಕೆಜಿಗೆ 200ರಿಂದ 220 ರೂಪಾಯಿವರೆಗೆ ಏರಿಕೆಯಾಗಿರುವಂಥದ್ದು. ನುಗ್ಗೆಕಾಯಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ, ಜೊತೆಗೆ ಬೀನ್ಸ್ನಲ್ಲಿ ನೀರಿನಾಂಶ ಹೆಚ್ಚಾಗಿರುತ್ತೆ ಅನ್ನುವಂತಹ ಕಾರಣಕ್ಕೆ ಹೆಚ್ಚಾಗಿ ಆಹಾರ ಪದಾರ್ಥದಲ್ಲಿ ಬಳಸ್ತಾರೆ. ಮೆಂತೆ ಸೊಪ್ಪು ತಿನ್ನೋದ್ರಿಂದ ರಕ್ತ ಬರುತ್ತೆ ಅನ್ನುವಂತಹ ಕಾರಣ ಕೂಡ ಇದೆ. ಆದರೆ ಈ ಒಂದು ತರಕಾರಿಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಏರುತ್ತಾ ಇರುವಂಥದ್ದು. ಗ್ರಾಹಕರು ಇದರಿಂದಾಗಿ ಬೇಜಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ಗಗನಕ್ಕೇರ್ತಾ ಇರುವಂತಹ ತರಕಾರಿ ದರ. ಜನಸಾಮಾನ್ಯರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ. ಅನಾವೃಷ್ಟಿ ಹಾಗೆ ನೆರೆ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಈ ಒಂದು ದರ ಗಗನಕ್ಕೇರ್ತಾ ಇದೆ. ಬೆಂಗಳೂರಿನಲ್ಲಿ ತರಕಾರಿ ಹಾಗೆ ಸೊಪ್ಪುಗಳ ಬೆಲೆ ಕೇಳೋದಕ್ಕೆ ಹೋಗಬೇಡಿ. ಏನು ಕೇಳಿದ್ರು 100 ರೂಪಾಯಿ, ಹೇಳಿದ್ರೆ ಮಾತು ಎತ್ತಿದ್ರೆ 100 ರೂಪಾಯಿ ಅಂತಾರೆ.